ಈ ರಾಜಕುಮಾರಿಗೆ ಹೊಟ್ಟೆ ನೋವು ಬಂದಿದೆ. ಆ ಹೊಟ್ಟೆ ನೋವು ಬಂದಿದೆ ಅಂತ ಹೇಳಿ ರಾಜ ಡಂಗೂರ ಹೊಡಿಸ್ತಾನೆ. ಕೋಡಂಗಿ, ನೀನು ಹೀಗೆ ಕೈ ಬಿಟ್ರೆ ನಾನು ಬದುಕೋದುಂಟೆ ಬೋಳೆಶಂಕರ, ನಿನ್ನ ಹತ್ರ ಬೇರು ಇದೆಯಲ್ಲ. ಅಳ್ತಾ ಅಳ್ತಾ ಬರ್ತಾ ಇರುವಂತ ಮುದುಕಿಯನ್ನ ಬೋಳೆಶಂಕರ ಕೇಳ್ತಾನೆ, ಯಾಕೆ ನೀನ್ ಅಳ್ತಿದ್ಯಾ, ಏನಾಗಿದೆ, ನನಗೆ ತುಂಬಾ ಹೊಟ್ಟೆ ನೋವು ಅಂತ ಮುದುಕಿ ಹೇಳ್ತಾಳೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಬೋಳೆಶಂಕರ ಎಂಬ ನಾಟಕದ 1, 2 ಮತ್ತು ದೃಶ್ಯ 3, 4 ನಾವು ತಿಳ್ಕೊಂಡ್ವಿ. ಹಾಗೆ ಈಗ ಮುಂದಿನ ಒಂದು ನಾಟಕದ ಮುಂದಿನ ದೃಶ್ಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಬನ್ನಿ. ಮೊದಲಿನ ತರಗತಿಯಲ್ಲಿ 1 ರಿಂದ 5 ದೃಶ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಆ 5 ದೃಶ್ಯದಲ್ಲಿ ನಾವು ಕಂಡಂತಹ ಆ ಬೋಳೆಶಂಕರ ಹಾಗೂ ಬೋಳೆಶಂಕರನ ಅಣ್ಣಂದಿರು, ಹಾಗೆ ಅಲ್ಲಿ ಪಿಶಾಚಿಗಳು, ಅಲ್ಲಿ ಭಾಗವತರು, ಕೋಡಂಗಿ, ಇಷ್ಟು ದೃಶ್ಯಗಳನ್ನ ನಾವು ನೋಡಿದೀವಿ. ಹಾಗೆ ಇಲ್ಲಿ ಬೋಳೆಶಂಕರನ ಅಣ್ಣಂದಿರನ್ನ 2 ಪಿಶಾಚಿಗಳು ಮನಪರಿವರ್ತನೆ ಮಾಡಿ ಅವರನ್ನ ನರಕದ ದಾರಿಗೆ ಕೊಂಡೊಯ್ಯುವಂತಹ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ. ಆದ್ರೆ ಈ ಒಂದು ಮೊದಲನೆಯ ಪಿಶಾಚಿ ಏನಿದೆ, ಪಿಶಾಚಿ 1 ಏನಿದೆ, ಅದು ಬೋಳೆಶಂಕರನನ್ನ ಯಾವ ರೀತಿಯಲ್ಲಿ ಆಟ ಆಡಿಸಿದ್ರು ನರಕಕ್ಕೆ ತಗೊಂಡೋಗುವ ಯಾವುದೇ ಒಂದು ಪರಿಸ್ಥಿತಿ ಆಗ್ಲಿಲ್ಲ. ಕಾರಣ ಯಾಕೆ ಅಂದ್ರೆ ಬೋಳೆಶಂಕರನಲ್ಲಿ ಇದ್ದಂತಹ ಒಂದು ಒಳ್ಳೆಯ ಗುಣ ಹಾಗೂ ಅವನಲ್ಲಿದ್ದಂಥ ಅಂತಃಕರಣ, ಅವನಲ್ಲಿದ್ದಂಥ ಪ್ರೀತಿ, ಅವನು ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಅಂತ ಅನ್ನಿಸ್ಕೊಂಡಂತ ಬೋಳೆಶಂಕರ, ಸರಳ ಮತ್ತು ಶ್ರಮಜೀವಿಯಾದಂಥ ಬೋಳೆಶಂಕರನನ್ನ ಪಿಶಾಚಿಗೆ ಯಾವುದೇ ರೀತಿಯಲ್ಲಿ ಅವನನ್ನ ಬದಲಾವಣೆ ಮಾಡಲಿಕ್ಕೆ ಆಗ್ಲೇ ಇಲ್ಲ. ಈಗ ಅದೇ 2ನೆಯ ಮತ್ತು 3ನೆಯ ಪಿಶಾಚಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ಬೋಳೆಶಂಕರನನ್ನ ಅಣ್ಣಂದಿರ ಬದಲಾಯಿಸಲು ಪ್ರಯತ್ನಿಸುವಂತಹ ಒಂದು ದೃಶ್ಯ ನಾವು ಇಲ್ಲಿ ಕಾಣ್ತೀವಿ. ನೋಡೋಣ ಬನ್ನಿ. ದೃಶ್ಯ 6, ಎಲ್ಲರಂತವಳೆಲ್ಲ ನಮ್ಮಾಕಿ. ಕೋಡಂಗಿ ಒಂದು ಹಾಡಾಡ್ತಾ ಇರ್ತಾನೆ. ಕೋಡಂಗಿ ಹಾಡಾಡ್ಕೊಂಡು, ಕೋಡಂಗಿ ಅಲ್ಲಿ ಮೇಲೆ ಕಾಣ್ತಿರೋ ಚಿತ್ರದಲ್ಲಿ ಕೋಡಂಗಿ, ಕೆಳಗಡೆ ನಾವು ಬೋಳೆಶಂಕರನನ್ನ ನೋಡ್ತೀವಿ. ಈಗ ನೋಡಿ, ಎಲ್ಲರಂತವಳೆಲ್ಲ ನಮ್ಮಾಕಿ, ಸಲ್ಲು ಸಲ್ಲಿಗೆ ತುರುಬು ಕಟ್ಟಾಕಿ, ಎಲ್ಲರಂತವಳೆಲ್ಲ ನಮ್ಮಾಕಿ, ಹುಲ್ಲು ಕಿರಿಯೋದನ್ನ ಕಲಿಸಿ ಜುಟ್ಟು ಹಿಡಿದು ನಡೆಸಿದಾಕಿ. ಇಲ್ಲಿ ನಾವು ಎಲ್ಲರಂತವಳೆಲ್ಲ ನಮ್ಮಾಕಿ, ಸಲ್ಲು ಸಲ್ಲಿಗೆ ತುರುಬು ಕಟ್ಟಾಕಿ, ಎಲ್ಲರಂತವಳೆಲ್ಲ ನಮ್ಮಾಕಿ, ಹಲ್ಲು ಕಿರಿಯೋದನ್ನ ಕಲಿಸಿ ಜುಟ್ಟು ಹಿಡಿದು ನಡೆಸಿದಾಕಿ. ಅಂದ್ರೆ ಅವನು ಸಂತೋಷದಿಂದ ಒಂದು ಹಾಡನ್ನ ಆಡ್ತಾ ಇರ್ತಾನೆ. ಹೇಗೆ ಅಂದ್ರೆ ಬೋಳೆಶಂಕರ ಆಗ ಕೇಳ್ತಾನೆ, ಏನಯ್ಯ ಕೋಡಂಗಿ, ತುಂಬಾ ಖುಷಿಯಿಂದ ಇರೋ ಹಾಗಿದೆ, ತುಂಬಾ ಸಂತೋಷದಿಂದ ಇರೋ ಹಾಗಿದೆ. ಕೋಡಂಗಿ, ಡಂಗೂರ ಕೇಳಿಸ್ಲಿಲ್ವೇ ಅಂದ್ರೆ ಕೇಳಲಿಲ್ವೇ ನಿನಗೆ, ಡಂಗೂರ ಕೇಳಿಸ್ಲಿಲ್ವಾ? ಬೋಳೆಶಂಕರ, ಇಲ್ವಲ್ಲ, ಏನ್ ವಿಷಯ? ಕೋಡಂಗಿ, ರಾಜಕುಮಾರಿಗೆ ಹೊಟ್ಟೆ ನೋವು. ಇಲ್ಲಿ ಈ ದೃಶ್ಯದಲ್ಲಿ ಬರುವಂತಹ ಒಂದು ವಿಚಾರಗಳು ಯಾವುದು ಅಂದ್ರೆ, ನಾವು ಇಲ್ಲಿನವರೆಗೆ ಕೋಡಂಗಿ, ಭಾಗವತ, ಬೋಳೆಶಂಕರನ 2 ಅಣ್ಣಂದಿರು, ಅವರ 2 ಹೆಂಡತಿಯರು ಹಾಗೂ 3 ಪಿಶಾಚಿಗಳ ಒಂದು ವಿಚಾರ ಸಂಭಾಷಣೆಯನ್ನ ನೋಡ್ತಾ ಬಂದ್ವಿ. ಈ ಒಂದು 6ನೆಯ ದೃಶ್ಯದಲ್ಲಿ ನಮಗೆ ಹೊಸ ಒಂದು ಪರಿಚಯ ಆಗುತ್ತೆ. ರಾಜ, ಮಂತ್ರಿ, ಸೇವಕ, ಹಾಗೆ ಇಲ್ಲಿ ರಾಜಕುಮಾರಿ. ಈ ರಾಜಕುಮಾರಿ, ಮುಖ್ಯವಾಗಿ ಈ ರಾಜಕುಮಾರಿಗೆ ಹೊಟ್ಟೆ ನೋವು ಬಂದಿದೆ. ಆ ಹೊಟ್ಟೆ ನೋವು ಬಂದಿದೆ ಅಂತ ಹೇಳಿ ರಾಜ ಡಂಗೂರ ಹೊಡಿಸ್ತಾನೆ. ಬೋಳೆಶಂಕರ ಅದಕ್ಕೆ ಸಂತೋಷ ಪಡ್ತಿದ್ಯಾ? ಕೋಡಂಗಿ ಹೇಳ್ತಾನೆ, ನೀನ್ ಡಂಗೂರ ಸದ್ದು ಕೇಳಲಿಲ್ವಾ? ಡಂಗೂರ ಬಾರಿಸ್ತಾ ಇದ್ದಾರೆ, ಏನ್ ವಿಷಯ ಅಂತ ಬೋಳೆಶಂಕರ ಕೇಳ್ಬೇಕಾದ್ರೆ ಆ ಕೋಡಂಗಿ ಹೇಳ್ತಾನೆ, ಡಂಗೂರ ಯಾಕೆ ಹೊಡೆದಿದ್ದಾರೆ ಅಂದ್ರೆ, ಬಾರಿಸ್ತಿದ್ದಾರೆ ಅಂದ್ರೆ, ಆಗಿನ ಊರಿನಲ್ಲೆಲ್ಲ ಒಂದು ವಿಚಾರಗಳನ್ನ ಊರಿನ ಜನರಿಗೆ ಸ್ಪ್ರೆಡ್ ಮಾಡಕ್ಕೆ, ಹರಡ್ಲಿಕ್ಕೆ ಡಂಗೂರದ ಮೂಲಕ ಡಂಗೂರ ಹೊಡಿತಾ ಅಲ್ಲಿ ಜನರನ್ನ ಗುಂಪು ಕಟ್ಟಿಸಿ ಅಲ್ಲಿ ಅವರು ವಿಚಾರಗಳನ್ನ ಹೇಳ್ತಾ ಇದ್ರು, ವಿನಿಮಯ ಮಾಡ್ಕೊಳ್ತಾ ಇದ್ರು. ಆ ರಾಜ ಏನಾದ್ರೂ ಒಂದು ವಿಚಾರವನ್ನ ಪ್ರಜೆಗಳಿಗೆ ತಿಳಿಸ್ಬೇಕು ಅಂದ್ರೆ ಡಂಗೂರ ಹೊಡಿಸಿ ಅದನ್ನ ಸಾರಿಸ್ತಾ ಇದ್ರು. ಹೀಗೆ ರಾಜಕುಮಾರಿಗೆ ಹೊಟ್ಟೆ ನೋವು ಆಗಿದೆ ಅನ್ನೋ ವಿಚಾರವನ್ನ ಡಂಗೂರ ಹೊಡೆದು ಇಡೀ ಊರಿಗೆ ತಿಳಿಸಿರೋ ವಿಷಯ ಕೋಡಂಗಿಗೆ ಗೊತ್ತಿರುತ್ತೆ, ಬೋಳೆಶಂಕರನಿಗೆ ಗೊತ್ತಿರಲ್ಲ. ಅದಕ್ಕೆ ಬೋಳೆಶಂಕರ ಹೇಳ್ತಾನೆ, ಅದಕ್ಕೆ ಸಂತೋಷ ಪಟ್ಕೊಂಡು ಈ ಹಾಡನ್ನೆಲ್ಲ ಆಡ್ತಿದ್ಯಾ ಅಂತ ಕೇಳ್ತಾರೆ. ಕೋಡಂಗಿ, ಹಂಗಲ್ಲಪ್ಪ, ಅದನ್ನ ವಾಸಿ ಮಾಡಿದವರಿಗೆ ಭಾರಿ ಬಹುಮಾನ ಕೊಡ್ತಾರಂತೆ. ಬೋಳೆಶಂಕರ್, ಹೌದು, ವಾಸಿ ಮಾಡಿದವರಿಗೆ, ನಿನಗಲ್ವಲ್ಲ.
ಕೋಡಂಗಿ, ನೀನು ಹೀಗೆ ಕೈ ಬಿಟ್ರೆ ನಾನು ಬದುಕೋದುಂಟೆ ಬೋಳೆಶಂಕರ, ನಿನ್ನ ಹತ್ರ ಬೇರು ಇದೆಯಲ್ಲ. ಬೋಳೆಶಂಕರ, ಯಾವುದಪ್ಪ? ಕೋಡಂಗಿ, ಅದೇ ನಿನ್ ಹೊಟ್ಟೆ ನೋವಿಗಾಗಿ ಮೊನ್ನೆ ಆ ಪಿಶಾಚಿ ಕೊಟ್ಟಿತ್ತಲ್ಲ. ಬೋಳೆಶಂಕರ ಜೇಬುಗಳಲ್ಲಿ ಹುಡುಕಿ, ಹೌದು ಇದೆ, ಅವನು ಹುಡುಕ್ತಾನೆ. ಕೋಡಂಗಿ, ಅದನ್ನು ಕೊಟ್ರೆ ಹೋಗಿ ರಾಜಕುಮಾರಿಗೆ ಕೊಟ್ಟು ವಾಸಿ ಮಾಡಿ ಬಹುಮಾನ ಗಿಟ್ಟಿಸ್ಕೊಂಡು ಬರೋಣ ಅಂತ. ಬಹುಮಾನದಲ್ಲಿ ನಿನಗೂ ಅಷ್ಟೋ ಇಷ್ಟೋ ಕೊಡ್ತೀನಯ್ಯ. ಬೋಳೆಶಂಕರ, ಅದಕ್ಕೇನಂತೆ, ಕೊಡೋಣ ಬಿಡು. ಒಬ್ರಿಗೆ ನೋವಿದ್ದಾಗ ಮದ್ದಿಟ್ಕೊಂಡು ಸುಮ್ಮನೆ ಇರ್ಲಿಕ್ಕಾಗತ್ತಾ? ಅರಮನೆಗೆ ಯಾವಾಗ ಹೋಗ್ತೀಯಾ? ಈಗ ಇಲ್ಲಿ ಕೋಡಂಗಿ ಮತ್ತೆ ಬೋಳೆಶಂಕರರ ಸಂಭಾಷಣೆ. ಅಂದ್ರೆ ಬೋಳೆಶಂಕರನಿಗೆ ವಿಷಯ ಗೊತ್ತಾಗುತ್ತೆ, ಕೋಡಂಗಿಯಿಂದ ರಾಜಕುಮಾರಿಗೆ ಹುಷಾರಿಲ್ಲ ಅಂತ, ಹೊಟ್ಟೆ ನೋವು ಅಂತ. ಆಗ ಕೋಡಂಗಿ, ಇದಕ್ಕಾಗಿ ನೀನ್ ನಗ್ತೀಯಾ ಅಂತ ಕೇಳಿದಾಗ ಕೋಡಂಗಿ ಹೇಳ್ತಾನೆ, ಅಯ್ಯೋ ಅದಕ್ಕೋಸ್ಕರ ನಂಗೆ ನಗ್ತಿಲ್ಲ. ಆ ರಾಜಕುಮಾರಿಯ ಹೊಟ್ಟೆ ನೋವನ್ನ ವಾಸಿ ಮಾಡಿದ್ರೆ, ಅವಳಿಗೆ ಬಂದಿರೋ ಆ ಕಾಯಿಲೆಯನ್ನ ವಾಸಿ ಮಾಡಿದಂಥವ್ರಿಗೆ ರಾಜ ಬಹುಮಾನ ಕೊಡ್ತೀನಿ, ಪ್ರೈಸ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಹಾಗಾದ್ರೆ ವಾಸಿ ಮಾಡಿದವರಿಗೆ ತಾನೇ, ನಿನಗಲ್ವಲ್ಲ ಅಂತ ಬೋಳೆಶಂಕರ ಇವನನ್ನ ಕೇಳ್ತಾನೆ. ಆಗ ಬೋಳೆಶಂಕರನಿಗೆ ಕೋಡಂಗಿ ಹೇಳ್ತಾನೆ, ಅಯ್ಯೋ ವಾಸಿ ಮಾಡದೆ ಇನ್ಯಾರು ವಾಸಿ ಮಾಡೋದು? ನಿನ್ನ ಹತ್ರ ಅವತ್ತು ಪಿಶಾಚಿ ಒಂದು ಬೇರು ಕೊಟ್ಟಿತ್ತಲ್ಲ, ನಿನಗೆ ಹುಷಾರಿಲ್ಲ, ನಿನಗೆ ಹೊಟ್ಟೆ ನೋವಿತ್ತು ಅಂತ. ಆ ಬೇರನ್ನ ಯಾರಿಗೆ ಕೊಟ್ಟು, ಅದನ್ನ ಅರಮನೆಗೆ ತಗೊಂಡೋಗಿ ರಾಜಕುಮಾರಿಗೆ ಕೊಟ್ಟು ಅವಳ ಒಂದು ಕಾಯಿಲೆಯನ್ನ ವಾಸಿ ಮಾಡಿ ಅದರಿಂದ ಬಂದಂತ ಬಹುಮಾನವನ್ನ ತಗೊಂಡು ಅದರಲ್ಲಿ ಒಂದು ಅಷ್ಟೋ ಇಷ್ಟೋ ನಿನಗೆ ಕೊಡ್ತೀನಪ್ಪ ಅಂತ ಕೋಡಂಗಿ ಬೋಳೆಶಂಕರನಿಗೆ ಹೇಳ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ಆಯ್ತಪ್ಪ, ಬೇರಿಟ್ಕೊಂಡು ನಾನೇನ್ ಮಾಡ್ಲಿ, ತಗೊಂಡೋಗು, ಯಾವಾಗ ಅರಮನೆಗೆ ಹೋಗ್ತೀಯಾ ಅದನ್ನ ತಗೊಂಡೋಗಿ ಅವರಿಗೆ ಕೊಟ್ಟು ವಾಸಿ ಮಾಡು ಅಂತ ಹೇಳ್ತಾರೆ. ಈಗ ಮುಂದೆ ಕೋಡಂಗಿ, ಈಗಲೇ ಹೋಗ್ತೀನಿ, ಆದ್ರೆ ಒಂದು ಅನುಮಾನ. ಸಾಮಾನ್ಯವಾಗಿ ರಾಜಕುಮಾರಿಯ ರೋಗ ವಾಸಿ ಮಾಡಿದವರಿಗೆ ರಾಜಕುಮಾರಿಯನ್ನೇ ಮದುವೆ ಮಾಡಿಕೊಡೋದು ಕತೆಗಳಲ್ಲಿ ಪದ್ಧತಿ ಅಲ್ವಾ? ಬೋಳೆಶಂಕರ, ಬಲೆ, ಆಗಲೇ ಅದನ್ನೂ ಯೋಚನೆ ಮಾಡಿಬಿಟ್ಟಿದ್ಯಲ್ಲಯ್ಯ. ಕೋಡಂಗಿ, ಓಹೋ, ಮುದುಕಿಯೊಬ್ಬಳು ಅಳುತ್ತಾ ಬರುವಳು. ಬೋಳೆಶಂಕರ, ಯಾಕಮ್ಮ, ಏನಾಗಿದೆ ನಿನಗೆ ಅಳೋದಕ್ಕೆ? ಮುದುಕಿ, ಅಯ್ಯೋ ಹೊಟ್ಟೆ ನೋವು ಸ್ವಾಮಿ, ಕರುಳು ಕಿತ್ತು ಬಾಯಿಗೆ ಬರ್ತಿದೆ, ಏನ್ ಮದ್ದು ಕುಡಿದ್ರು ವಾಸಿ ಆಗದು ಸ್ವಾಮಿ, ಅಯ್ಯೋ. ಬೋಳೆಶಂಕರ, ತಗೋ, ಬೇಗನೆ ಬಾಯಲ್ಲಿಟ್ಕೊಂಡು ಅಗಿ, ಶಿವನ್ ನಿನಗೆ ಒಳ್ಳೇದ್ ಮಾಡ್ಲಿ, ಬೇರು ಕೊಡ ಹೋಗುವನು. ಮುದುಕಿ, ಅಯ್ಯಯ್ಯೋ ಆ ಹೆಸರು ಹೇಳ್ಬೇಡಿ, ನನ್ನ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಬೋಳೆಶಂಕರ, ಶಿವನ ಹೆಸರು ಹೇಳಿದರೆ ತಾನೆ, ಶಿವನ ಹೆಸರು ಹೇಳಿದರೆ ತಾನೆ. ಈಗ ಇದಿಷ್ಟು ಕೋಡಂಗಿ ಬೋಳೆಶಂಕರರು ಆ ದೃಶ್ಯದಲ್ಲಿ ಮಾತುಕತೆ ಆಗ್ತಾ ಇರುತ್ತೆ. ಕೋಡಂಗಿ ಹೇಳ್ತಾನೆ, ಅಯ್ಯೋ ಈಗ ಕೊಟ್ರೆ ಈಗಲೇ ಹೋಗಿ ಅರಮನೆಗೆ ಅದನ್ನ ಕೊಟ್ಟು ವಾಸಿ ಮಾಡಿ ಬಹುಮಾನ ತಗೋತೀನಿ. ಆದ್ರೆ ಒಂದು ವಿಚಾರ ಏನು ಅಂದ್ರೆ, ರಾಜಕುಮಾರಿಯ ಒಂದು ರೋಗ ವಾಸಿ ಮಾಡಿದ್ರೆ ರಾಜಕುಮಾರಿಯನ್ನೇ ಕೊಟ್ಟು ಮದುವೆ ಮಾಡುವಂತ ಒಂದು ಪದ್ಧತಿ ಇದೆಯಲ್ಲ ಅಂತ ಅವನು ಹೇಳ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ಓಹೋ, ಆ ಯೋಚನೆ ಬೇರೆ ನಿನಗಿದೆಯೋ? ಕೋಡಂಗಿಗೆ ರಾಜಕುಮಾರಿಯನ್ನ ಮದುವೆ ಮಾಡುವಂತ ಯೋಚನೆ ಇದೆಯೋ ಅಂತ ತಮಾಷೆ ಮಾಡ್ತಾನೆ. ಅಷ್ಟರಲ್ಲಿ ಕೋಡಂಗಿ ಓಹೋ ಅಂತ ಹೇಳೋಷ್ಟ್ರಲ್ಲಿ ಒಂದು ಮುದುಕಿ ಅಳ್ತಾ ಬರ್ತಾ ಇರುತ್ತೆ. ಅಳ್ತಾ ಬರ್ತಾ ಇರುವಂತ ಮುದುಕಿಯನ್ನ ಬೋಳೆಶಂಕರ ಕೇಳ್ತಾನೆ, ಯಾಕೆ ನೀನ್ ಅಳ್ತಿದ್ಯಾ, ಏನಾಗಿದೆ? ನನಗೆ ತುಂಬಾ ಹೊಟ್ಟೆ ನೋವು ಅಂತ ಮುದುಕಿ ಹೇಳ್ತಾಳೆ. ಬೋಳೆಶಂಕರ ಏನ್ ಹೇಳ್ತಾನೆ ಅಂದ್ರೆ, ಆ ಬೇರನ್ನ ಕೊಡ್ಲಿಕ್ಕೆ ಹೋಗ್ತಾನೆ. ಇದನ್ನ ಬೇಗ ಅಗದು ನೀನು ಅದನ್ನ ಬೇಗ ತಿಂದ್ರೆ ಏನಾಗುತ್ತೆ, ನಿನ್ನ ಹೊಟ್ಟೆಲಿರೋ ನೋವು ಹೋಗುತ್ತೆ ಅಂತ ಹೇಳಿ ಶಿವನ ಒಂದು ನಾಮವನ್ನ ಸ್ಮರಿಸ್ತಾನೆ. ಆಗ ಆ ಮುದುಕಿ, ಅಯ್ಯಯ್ಯೋ ಆ ಹೆಸರು ಹೇಳ್ಬೇಡ, ನನ್ಗೆ ಸತ್ತೋದಾಗ ಆಗುತ್ತೆ ಅಂತ ಅದು ಏನ್ ಮಾಡುತ್ತೆ, ಇನ್ನೂ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ಅಂತ ಕಿರ್ಚುತ್ತೆ. ಆಗ ಬೋಳೆಶಂಕರ ಹೇಳ್ತಾನೆ, ಶಿವನ ಹೆಸರು ಹೇಳಿದಾಗ ತಾನೇ ಅಂತ ಅವನಿಗೊಂಥರ ಡೌಟ್ ಬರುತ್ತೆ, ಅನುಮಾನ ಬರುತ್ತೆ. ಇಲ್ಲಿ ಕೋಡಂಗಿ ಮತ್ತೆ ಬೋಳೆಶಂಕರ ಮಾತಾಡ್ತಾ ಇದ್ದಾಗ ಮುದುಕಿ ಬರುವ ಒಂದು ದೃಶ್ಯ. ಆ ಪಿಶಾಚಿ ಮುದುಕಿಯ ಒಂದು ವೇಷವನ್ನ ಧರಿಸ್ಕೊಂಡು ಈ ಒಂದು ಬೋಳೆಶಂಕರನಿಂದ ಆ ಬೇರನ್ನ ತಗೊಂಡೋಗ್ಲಿಕ್ಕೆ ಬಂದಿರುವಂತ ಪಿಶಾಚಿ ಅದು. ಆ ಮುದುಕಿಯ ರೂಪದಲ್ಲಿರುವಂತ ಪಿಶಾಚಿಗೆ ಶಿವ ಅಂತ ಹೆಸರು ಹೇಳಿದ ತಕ್ಷಣ ಏನಾಗುತ್ತೆ, ಅದು ಕಿರ್ಚ್ಕೊಳ್ಳುತ್ತೆ, ಆ ಹೆಸರನ್ನ ಹೇಳ್ಬೇಡ ಅಂತ ಹೇಳುತ್ತೆ. ಮುಂದೆ ನೋಡಿ, ಮುದುಕಿ ಹೌದು, ಅಯ್ಯಯ್ಯೋ ಕೋಡಂಗಿ, ಶಿವ 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 ಅಂತ ಜೋರಾಗಿ ಹೇಳ್ತಾನೆ. ಈಗ ಮುದುಕಿಯ ರೂಪ ಹೋಗಿ ಪಿಶಾಚಿಯ ರೂಪ ಬರುತ್ತೆ. ಏನಾಗುತ್ತೆ, ಮುದುಕಿಯ ರೂಪ ಹೋಗ್ಬಿಟ್ಟು ರಿಯಲ್ ಪಿಶಾಚಿ ಏನಿದೆ ಆ ಒಂದು ಪಿಶಾಚಿಯ ರೂಪ ಬರುತ್ತೆ. ಶಿವ ಶಿವ ಅಂತ ಕೋಡಂಗಿ ಬೇಕು ಅಂತ ಜೋರಾಗಿ ಹೇಳಿದಾಗ ಆಗ ಬೋಳೆಶಂಕರ, ಎಲ್ಲ ನಿಷ್ಠವೇ ಮತ್ತೆ ಬಂದೆಯಾ?
ಅನಿಷ್ಟ, ನೀನು ಮತ್ತೆ ಬಂದಿದ್ಯಾ, ನನ್ನ ಮುಂದೆ ಪ್ರತ್ಯಕ್ಷ ಆಗಿದ್ಯಾ ಅಂತ ಪಿಶಾಚಿನ ಹೊಡಿಲಿಕ್ಕೆ ಹೋಗ್ತಾನೆ. ಆಗ ಪಿಶಾಚಿ 2 ಹೇಳುತ್ತೆ, ನಾನು ಬೇರೆ, ನಿನ್ನಣ್ಣ ಸಾವುಕಾರ ಡಬ್ಬುನ ಜೊತೆಗಿದ್ದವನು ಅಂತ ಪಿಶಾಚಿ ಹೇಳುತ್ತೆ. ಅಂದ್ರೆ ಪಿಶಾಚಿ ಒಂದ್ಸಲ ಸಿಕ್ಕಾಕೊಂಡಿರುತ್ತಲ್ಲ ಬೇರ್ನ ರೂಪದಲ್ಲಿ, ಆಗ ಅದನ್ನ ಶಿವ ಅಂತ ಹೇಳಿ ಬೋಲೆಶಂಕರ ಬೊಂಬೊಂ ಬೋಲೆಶಂಕರ ದೃಶ್ಯದಲ್ಲಿ ನಾವು ನೋಡಿದ್ವಿ. ಅದನ್ನ ಹೊಡೆದು ಅದು ಭೂಮಿಯೊಳಗಡೆ ಮಾಯವಾಗಿ ಹೋಗುತ್ತೆ, ಊತೋಗುತ್ತೆ. ಈ ಒಂದು ಪಿಶಾಚಿ ಮತ್ತೆ ಪುನಃ ಬಂದಿದ್ಯಾ, ಅದೇ ಪಿಶಾಚಿ ಅಂತ ಇವನು ಬೋಳೆಶಂಕರ ಅನ್ಕೊಂಡು ಹೊಡಿಲಿಕ್ಕೆ ಹೋದಾಗ ಈ ಪಿಶಾಚಿ ಹೇಳುತ್ತೆ, ನಾನು 2ನೇ ಪಿಶಾಚಿ, ನಾನು ಆ ಪಿಶಾಚಿ ಅಲ್ಲ, ನಾನು ನಿನ್ನ ಅಣ್ಣ ಸಾವುಕಾರ ಡಬ್ಬಣ್ಣ ಇದ್ದಾನಲ್ಲ, ಆ ಕಾಮಣ್ಣನನ್ನ ಸೋಲಿಸಿದಂತ ಪಿಶಾಚಿ ಬೋಳೆಶಂಕರ. ನೀನು ಯಾರಾದ್ರೂ ಆಗಿರು, ನಿನ್ನ ತಮ್ಮನಿಗಾದ ಗತಿಯೇ ನಿನಗೂ ಕಾದಿದೆ, ಶಿವ ಅಂತ ಜೋರಾಗಿ ಹೇಳ್ತಾನೆ. ಪಿಶಾಚಿ 2, ಅದನ್ನ ಹೇಳ್ಬೇಡ, ನೀನು ಏನು ಹೇಳಿದ್ರು ಮಾಡ್ತೀನಿ. ಬೋಳೆಶಂಕರ, ನೀನೇನ್ ಮಾಡಬಲ್ಲೆ? ಪಿಶಾಚಿ 2, ನಿನಗೆ ಬೇಕಾದಷ್ಟು ಚಿನ್ನದ ನಾಣ್ಯ ಕೊಡಬಲ್ಲೆ. ಬೋಳೆಶಂಕರ, ಆಗಲೇಳು, ಸ್ವಲ್ಪ ಚಿನ್ನದ ನಾಣ್ಯ ಕೊಡು ನೋಡೋಣ. ಈಗ ಇಲ್ಲಿ ಬೋಳೆಶಂಕರನ ಆ ಶಿವನ ಒಂದು ಸ್ಮರಣೆಯನ್ನ ಕೇಳಲಾರದೆ ಅದು ಮುದುಕಿಯ ವೇಷದಲ್ಲಿ ಇದ್ದಂತಹ ಪಿಶಾಚಿಯ ರೂಪಕ್ಕೆ ಬರುತ್ತೆ. ಆಗ ಬೋಳೆಶಂಕರ ಮತ್ತೆ ಬಂದೆ ಅನಿಷ್ಟ ಅಂತ ಹೇಳಿ ಹೊಡಿಲಿಕ್ಕೆ ಹೋದಾಗ ಅದು ಹೇಳುತ್ತೆ, ನಾನು ಆ ಒಂದು ಪಿಶಾಚಿ ಅಲ್ಲ, ಈ ಪಿಶಾಚಿ ನಾನು ನಿನ್ನ ಅಣ್ಣನ ಹತ್ರ ಇದ್ದಂತ ಪಿಶಾಚಿ ಅಂತ ಹೇಳ್ಬೇಕಾದ್ರೆ ಇವನು ಹೇಳ್ತಾನೆ, ನೀನು ಯಾರ ಹತ್ರನೂ ಇರು, ನಿನ್ನ ತಮ್ಮನಿಗಾದ ಗತಿನೇ ನಿನಗೂ ಆಗುತ್ತೆ ಅಂತ ಹೇಳಿ ಅದನ್ನ ಹೊಡಿಲಿಕ್ಕೆ ಅಂತ ಶಿವ ಅಂತ ಹೇಳ್ಕೊಂಡು ಹೋಗ್ಬೇಕಾದ್ರೆ, ನನ್ನನ್ನ ಏನು ಮಾಡಬೇಡ, ನಾನು ನಿನ್ನ ಹೇಳ್ದಾಗೆ ಕೇಳ್ತೀನಿ ಅಂತ ಅದು ಕೂಡ ಶರಣಾಗುತ್ತೆ. ಆಗ ಏನಾಗುತ್ತೆ, ಬೋಳೆಶಂಕರ ಹೇಳ್ತಾನೆ, ಓ ಏನ್ ಬೇಕಾದ್ರೂ ಮಾಡ್ತೀಯಾ ಅಂತ ಕೇಳ್ಬೇಕಾದ್ರೆ, ಏನ್ ಮಾಡ್ತೀಯಾ ಅಂದ್ರೆ, ನಿನಗೆ ಬೇಕಾದಷ್ಟು ಚಿನ್ನದ ನಾಣ್ಯವನ್ನ ನಾನು ಮಾಡ್ಕೊಡ್ತೀನಿ ಅಂತ ಈ 2ನೇ ಪಿಶಾಚಿ ಹೇಳುತ್ತೆ. 1ನೇ ಪಿಶಾಚಿ ಏನ್ ಮಾಡ್ತು, ಬೇರುಗಳನ್ನ ಕೊಡ್ತು ಅಲ್ವಾ. ನಾನು ಅವತ್ತೇ ಆ ದೃಶ್ಯದಲ್ಲಿದ್ದಾಗ್ಲೇ ಹೇಳಿದೆ, ಆ ಬೇರುಗಳನ್ನ, ಹೊಟ್ಟೆ ನೋವನ್ನ ವಾಸಿ ಮಾಡ್ಕೊಡು ಅಂತ ಹೇಳಿದಾಗ ಆ ಬೇರನ್ನ ಕೊಟ್ಟಿದ್ದು ಆ 1ನೆಯ ಪಿಶಾಚಿ. ಈಗ 2ನೇ ಪಿಶಾಚಿ ಇವನ ಕೈಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದು ಏನ್ ಹೇಳುತ್ತೆ, ನಿನಗೆ ಚಿನ್ನದ ನಾಣ್ಯವನ್ನ ಮಾಡ್ಕೊಡ್ತೀನಿ ಅಂತ. ಆಗ ಬೋಳೆಶಂಕರ ಹೇಳ್ತಾನೆ, ಸರಿ, ಸ್ವಲ್ಪ ಚಿನ್ನದ ನಾಣ್ಯವನ್ನ ಮಾಡ್ಕೊಡು ನೋಡೋಣ ಅಂತ ಹೇಳುತ್ತೆ. ಹೇಗೆ ಚಿನ್ನದ ನಾಣ್ಯ ಮಾಡ್ತಾರೆ ನೋಡೋಣ. ಪಿಶಾಚಿ 2, ಆ ತೆನೆಯಿಂದ ಕಾಳು ಉದುರಿಸಿ ಕೈ ಮುಟ್ಟು, ಬೋಳೆಶಂಕರ ಹಾಗೆ ಮಾಡುವನು. ಈಗ ಹೇಳು, ಅಂಡೋಲ ಬಂಡೋಲ ಚಿಗರಿ ಚಿಕ್ಕಲಕ್ಕ ಬಕ್ಕಲಕ್ಕ ಸಾಲ ಕುದುರಿ ಹನುಮಂತರಾಯ, ಧಾನ್ಯವೆಲ್ಲ ನಾಣ್ಯವಾಗ್ಲಿ, ನಾಣ್ಯವೆಲ್ಲ ಚಿನ್ನವಾಗ್ಲಿ, ಬಚ್ಚಾ ಬೋಲ್ ಬೋಲಾತಿ ಬೋಲ್ ರಾಮ್ ಲಂಗೋಟಿ ಕೋಲ್. ಬೋಳೆಶಂಕರ ಹಾಗೆ ಅನ್ನುವನು, ಧಾನ್ಯವೆಲ್ಲ ಚಿನ್ನದಾಗುತ್ತದೆ. ಈಗ ನಾನು ಹೋಗ್ಲಾ? ಬೋಳೆಶಂಕರ, ಇರಯ್ಯ, ಈ ಚಿನ್ನವನ್ನೆಲ್ಲ ಮೊದಲು ಧಾನ್ಯ ಮಾಡು, ಇಷ್ಟು ಧಾನ್ಯ ಪೋಲಾದರೆ ಹೇಗೆ? ಪಿಶಾಚಿ ಸಿಕ್ಕಾಕೊಂಡಿರುವಂತ 2ನೇ ಪಿಶಾಚಿ ಚಿನ್ನದ ನಾಣ್ಯವನ್ನ ಮಾಡುತ್ತೆ. ಅದು ಏನ್ ಹೇಳುತ್ತೆ ಅಂದ್ರೆ, ನೀನು ಒಂದು ಚೀಲದಲ್ಲಿ ಏನನ್ನ ತಗೊಂಬಾ, ಕಾಳು ಧಾನ್ಯಗಳನ್ನ ತಗೊಂಬಾ. ಧಾನ್ಯಗಳು ಅಂದ್ರೆ ಭತ್ತ, ಮೀನ್ಸ್ ಪ್ಯಾಡಿ ಏನಿದೆ ಅದನ್ನ, ವೀಟೋ ರಾಗಿನೋ ಏನೋ ನೀನು ಏನ್ ಬೆಳೆದಿದ್ಯಾ ಅದನ್ನ ಚೀಲದಲ್ಲಿ ತಗೊಂಬಾ. ಅದನ್ನ ಕೈ ಮುಟ್ಟು, ಅದನ್ನ ಮುಟ್ಬಿಟ್ಟು ಏನ್ ಹೇಳ್ಬೇಕಂತೆ, ಈ ಒಂದು ಮಂತ್ರವನ್ನ ಹೇಳಬೇಕು. ಹಾಂಡೋಲ ಬಾಂಡೋಲ ಚಿಗರಿ ಚಿಲಕ ಬಲಕ ಅಂತೆಲ್ಲ ಹೇಳಿ, ಧಾನ್ಯವೆಲ್ಲ ನಾಣ್ಯವಾಗ್ಲಿ, ನಾಣ್ಯವೆಲ್ಲ ಚಿನ್ನವಾಗ್ಲಿ ಅಂತ ಹೇಳು. ಆಗ ಅದು ಚಿನ್ನದ ನಾಣ್ಯ ಆಗುತ್ತೆ ಅಂತ ಹೇಳಿದ ತಕ್ಷಣ ಬೋಳೆಶಂಕರ ಅದು ಪಿಶಾಚಿ ಹೇಳಿದಾಗೆ ಮಾಡ್ತಾನೆ. ಆಗ ಧಾನ್ಯವೆಲ್ಲ ಚಿನ್ನದ ಒಂದು ನಾಣ್ಯವಾಗುತ್ತೆ. ಆಮೇಲೆ ಆ ಪಿಶಾಚಿ ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಓಡುತ್ತೆ. ಈಗ ನಾನು ಹೋಗ್ಲಾ ಅಂತ. ಆಗ ಬೋಳೆಶಂಕರ ಹೇಳ್ತಾನೆ, ಇರಯ್ಯ, ಈ ಚಿನ್ನದ ನಾಣ್ಯವನ್ನೆಲ್ಲ ಇಟ್ಕೊಂಡು ನಾನೇನ್ ಮಾಡ್ಲಿ, ಇಷ್ಟು ಧಾನ್ಯವನ್ನ ನಾನು ನಷ್ಟ ಮಾಡಕ್ಕೆ ಇಷ್ಟಪಡಲ್ಲ, ಮತ್ತೆ ಚಿನ್ನದ ನಾಣ್ಯವನ್ನ ನೀನು ಧಾನ್ಯವಾಗಿ ಪರಿವರ್ತಿಸು ಅಂತ ಹೇಳುತ್ತೆ. ಆಗ ಪಿಶಾಚಿ 2ನೇದು ಹೇಳುತ್ತೆ, ಈ ಮಂತ್ರವನ್ನೇ ತಿರುಗಾ ಮುರುಗ ಹೇಳಿ, ಹೀಗೆ ಕಲಬಕ್ಕ ಕಲಕಚಿ ರಿಗಚಿ ಲಂಡೋಲ ಕಿರಿ ಸಾಲಕುದುರಿ ಹನುಮಂತರಾಯ, ಚಿನ್ನವೆಲ್ಲ ನಾಣ್ಯವೆಲ್ಲ ಧಾನ್ಯವಾಗಲಿ, ಬಚ್ಚಾ ಬೋಲ್ ಬೋಲಾತಿ ಬೋಲ್ ಕ್ರೀಮ್ ಲಂಗೋಟಿ ಕೋಲ್. ಈಗ ಚಿನ್ನ ಧಾನ್ಯವಾಗುತ್ತದೆ. ಬೋಳೆಶಂಕರ, ಮಕ್ಕಳಿಗೆ ಈ ಆಟ ತೋರಿಸಿದರೆ ತುಂಬಾ ನಗ ಆಡುತ್ತಾರಲ್ಲ. ಪಿಶಾಚಿ 2, ಈಗ ನಾನು ಹೋಗ್ಲಾ? ಬೋಳೆಶಂಕರ, ಆಗ್ಲೇಳು, ಶಿವ ನಿನಗೆ ಒಳ್ಳೇದನ್ ಮಾಡ್ಲಿ. ಪಿಶಾಚಿ 2, ಅಯ್ಯಯ್ಯೋ, ಆ ಹೆಸರು ಹೇಳ್ಬೇಡಿ. ಕೋಡಂಗಿ, ಶಿವ 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 ಶಂಕರ ಬೊಂಬಂ ಶಂಕರ ಬೋಳೆ ಶಂಕರ. ಕೇಳಲಾರದೆ ಪಿಶಾಚಿ ಅಲ್ಲೇ ಸುತ್ತಿರುಗಿ ಸಾಯುತ್ತದೆ.
ಏನಾಗುತ್ತೆ ಇಲ್ಲಿ ಆ ಧಾನ್ಯವನ್ನ ಚಿನ್ನದ ನಾಣ್ಯವಾಗಿ ಅದರ ಒಂದು ಮಂತ್ರದ ಮೂಲಕ ಆ ಪಿಶಾಚಿ ಮಾಡಿಸುತ್ತೆ ಬೋಳೆಶಂಕರನಿಂದ. ಬೋಳೆಶಂಕರ ಹೇಳ್ತಾನೆ, ನನಗೆ ನಾಣ್ಯ ಬೇಡ, ನನಗೆ ಏನ್ ಬೇಕು, ಮತ್ತೆ ಧಾನ್ಯ ಬೇಕು ಅಂತ ಹೇಳಿದಾಗ ಆ ಪಿಶಾಚಿ ಹೇಳುತ್ತೆ, ಎರಡನೇ ಪಿಶಾಚಿ ಹೇಳುತ್ತೆ, ನೆನ್ಪಿಟ್ಕೊಳ್ಳಿ, ಮೊದಲನೇ ಪಿಶಾಚಿ ಬೇರುಗಳನ್ನೆಲ್ಲ ಕೊಟ್ಟು ಆಮೇಲೆ ಶಿವ ಇದೇ ತರ ಬೊಂಬಂ ಶಂಕರ, ಬೋಳೆ ಶಂಕರ, ಸದಾಶಿವ, ಶಿವಪಾರ್ವತಿ ಶಂಕರ ಅಂತ ಹೇಳಿದ ತಕ್ಷಣ ಅದು ನೆಲದ ಒಳಗಡೆ ಹೂತು ಸತ್ತೋಯ್ತು. ಎರಡನೇ ಪಿಶಾಚಿ ಬಂತು. ಎರಡನೇ ಪಿಶಾಚಿ ಏನಾಗುತ್ತೆ, ಎರಡನೇ ಪಿಶಾಚಿ ಇವನ್ ಕೈಯಲ್ಲಿ ಸಿಕ್ಕಾಕೊಂಡು ಈ ಒಂದು ಚಿನ್ನದ ನಾಣ್ಯ ಮಾಡ್ಕೊಡುತ್ತೆ. ಆಗ ಚಿನ್ನದ ನಾಣ್ಯ ಬೇಡ, ನನಗೆ ಧಾನ್ಯ ಬೇಕು ಅಂದಾಗ ಆ ಪಿಶಾಚಿ ಹೇಳುತ್ತೆ, ಅದನ್ನ ತಿರ್ಗಾ ಮುರುಗಾ ಅಂದ್ರೆ ನೀನ್ ಹೇಳಿರೋ ಮಂತ್ರವನ್ನೇ ಉಲ್ಟಾ ಮಾಡಿ ತಿರುಗಿಸಿ ಹೇಳು ಅಂತ ಹೇಳಿದಾಗ ಆ ಚಿನ್ನದ ನಾಣ್ಯ ಮತ್ತೆ ಧಾನ್ಯವಾಗುತ್ತೆ. ಆಗ ಬೋಳೆಶಂಕರ ಹೇಳ್ತಾನೆ, ಓ ಚೆನ್ನಾಗಿದೆ, ಇದೊಂಥರ ಆಟ, ಇದನ್ನ ಮಕ್ಳಿಗೆ ಹೇಳ್ಕೊಟ್ರೆ ತುಂಬಾ ಇಷ್ಟಪಟ್ಟು ನಗಾಡ್ಕೊಂಡು ಆಡ್ತಾರಲ್ಲ ಅಂತ ಹೇಳ್ತಾನೆ. ಆಗ ಪಿಶಾಚಿ ಮೆಲ್ಲೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನನಗೂ ಹೋಗ್ಲಾ ಅಂತ ಹೇಳುತ್ತೆ. ಆಗ ಬೋಳೆಶಂಕರ ಆಯ್ತು ಶಿವ ನಿನಗೆ ಒಳ್ಳೇದ್ ಮಾಡ್ಲಿ ಹೋಗು ಅಂತ ಹೇಳುತ್ತೆ. ಆಗ ಪಿಶಾಚಿ ಎರಡು ಹೇಳುತ್ತೆ, ಅಯ್ಯೋ ಆ ಹೆಸರು ಮಾತ್ರ ಹೇಳ್ಬೇಡಪ್ಪ ಶಿವಂದು ಅಂತ. ಕೋಡಂಗಿ ಸುಮ್ನಿರುತ್ತಾ? ಕೋಡಂಗಿ ಏನ್ ಮಾಡುತ್ತೆ, ಶಿವ 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 ಶಂಕರ ಶಂಭೋ ಶಂಕರ ಬೊಂಬಂ ಬೋಲೆ ಶಂಕರ ಅಂತ ಜೋರಾಗಿ ಹೇಳ್ತಾನೆ. ಆಗ ಪಿಶಾಚಿಗೆ ಅದನ್ನ ಕೇಳಕ್ಕಾಗದೆ ಕಿವಿಯೆಲ್ಲ ಮುಚ್ಕೊಂಡು ಅದು ತಿರುಗಿ ಸತ್ತೋಗುತ್ತೆ. ಇದು ಈ ಒಂದು ಪಿಶಾಚಿ ಏನಾಗತ್ತೆ, ಎರಡನೇ ಪಿಶಾಚಿಯ ಕತೆ. ಇಷ್ಟು ಈ ಒಂದು ದೃಶ್ಯದಲ್ಲಿ ನಾವು ಎರಡನೆಯ ಪಿಶಾಚಿಯು ಕೂಡ ಬೋಳೆಶಂಕರನ ಕೈಗೆ ಸಿಲುಕಿ ಆ ಬೋಳೆಶಂಕರನಿಗೆ ಉಪಯೋಗವನ್ನ ಮಾಡಿಕೊಟ್ಟು ಅದು ಕೂಡ ತನ್ನ ಒಂದು ತನವನ್ನ ಕಳ್ಕೊಳ್ಳುತ್ತೆ. ಅದು ಕೂಡ ತಿರುಗಿ ಶಿವನ ಹೆಸರನ್ನ ಕೇಳಿಸ್ಕೊಂಡು ಸತ್ತೋಗುತ್ತೆ. ಇಲ್ಲಿಗೆ ಈ ಒಂದು 6ನೇ ದೃಶ್ಯ ಮುಗಿಯುತ್ತೆ. ನಾನು ಮತ್ತೆ ನಿಮ್ಮೊಂದಿಗೆ 7ನೆಯ ದೃಶ್ಯದ ಮೂಲಕ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.